ಹೌದು, ಚಿಕ್ಕಬಳ್ಳಾಪುರದಲ್ಲಿ ಕಳೆದ ವರ್ಷ ಉತ್ತಮ ಮಳೆಯಾಗದೆ ರೈತ ಬೆಳೆದ ಬೆಳೆಗಳು ಸಂಪೂರ್ಣ ನಾಶವಾಗಿತ್ತು. ಅದೇ ರೀತಿ ಮಳೆ ಇಲ್ಲದೆ ಈ ಬಾರಿ ಬಿಸಿಲಿನ ತಾಪ 40 ಡಿಗ್ರಿ ದಾಟಿ ಚಿಕ್ಕಬಳ್ಳಾಪುರದ ಜನತೆಗೆ ಬಿಸಿಯ ಕಾಟ ನೀಡಿತ್ತು. ಆದರೆ ಕಳೆದ ವರ್ಷಕ್ಕಿಂತ ಈ ವರ್ಷ ಮುಂಗಾರು ಮಳೆ ತಡವಾಗಿ ಬಂದಿದ್ದು, ಕಳೆದ 3 ದಿನಗಳಿಂದ ಅಲ್ಲಲ್ಲಿ ಸಾಧಾರಣ ಮಳೆಯಾಗುತ್ತಿತ್ತು. ಆದರೆ ಶನಿವಾರ ಬಿದ್ದ ಮಳೆಗೆ ಚಿಕ್ಕಬಳ್ಳಾಪುರ ಜನರಿಗೆ ಮಂದಹಾಸ ಮೂಡಿಸಿದೆ. ಇನ್ನು ರೈತರು ಸಹ ಕಳೆದ ವರ್ಷ ಉತ್ತಮ ಮಳೆಯಾಗದೆ ಬೆಳೆದ ಬೆಳೆ ತೋಟದಲ್ಲಿ ಒಣಗಿ ಭೂಮಿ ಪಾಲಾಗಿ ಲಕ್ಷಾಂತರ ರೂಪಾಯಿ ನಷ್ಟ ಅನುಭವಿಸಿದ್ರು. ಆದರೆ ಕೆಲ ರೈತರು ಮಾತ್ರ ಬೋರ್ವೆಲ್ ಮತ್ತು ಟ್ಯಾಂಕರ್ ಮೂಲಕ ತೋಟಗಳಿಗೆ ನೀರೆರೆಸಿ ಬೆಳೆಗಳನ್ನು ಕಾಪಾಡಿಕೊಂಡು ಬಂದಿದ್ದಾರೆ. ಆದರೆ ಇದೀಗ ಸುರಿದ ಮಳೆಯಿಂದ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದ್ದು, ನಿಂತು ಹೋಗಿದ್ದ ಬೋರ್ವೆಲ್ಗಳಲ್ಲಿ ಮತ್ತೆ ಮಳೆಯಿಂದ ನೀರು ಆರಂಭವಾಗುತ್ತೆ ಅನ್ನೋ ಖುಷಿಯಲ್ಲಿದ್ದಾರೆ. ಇನ್ನು ನಗರದ ವಾರ್ಡ್ ನಂಬರ್ 2ರ ಶ್ರೀ ಧರ್ಮರಾಯರ ದೇಗುಲದ ಹಿಂಭಾಗದಲ್ಲಿ ಅವೈಜ್ಞಾನಿಕ ಚರಂಡಿ ನಿರ್ಮಾಣದಿಂದ ನೀರು ಸರಾಗವಾಗಿ ಹೋಗದೆ ರಸ್ತೆ ಮೇಲೆ ಹರಿದು ಸಾರ್ವಜನಿಕರಿಗೆ ತಲೆನೋವು ಶುರು ಮಾಡಿದೆ. ಮಳೆರಾಯನ ಮುನ್ಸೂಚನೆ ಇದ್ದರೂ ಸಹ ಅಧಿಕಾರಿಗಳು ಮುನ್ನೆಚ್ಚರಿಕೆ ಕ್ರಮವಾಗಿ ಚರಂಡಿಗಳ ಸ್ವಚ್ಛತೆ ಅಥವಾ ಹೂಳು ತೆಗೆಯದೇ ಇರುವುದಕ್ಕೆ ಇದೊಂದು ಸ್ಪಷ್ಟ ನಿದರ್ಶನವಾಗಿದೆ. ಒಟ್ಟಾರೆ ಬರಗಾಲ ಬಂದು 1 ವರ್ಷದ ನಂತರ ಚಿಕ್ಕಬಳ್ಳಾಪುರ ನಗರಕ್ಕೆ ಉತ್ತಮ ಮಳೆಯಾಗಿದ್ದು, ಒಂಚೂರು ಭೂಮಿ ಹೊದ್ದೆಯಾಗಿದ್ದು ರೈತರ ಮೊಗದಲ್ಲಿ ಮಂದಹಾಸ ಮೂಡಿದ್ರೆ, ಬಿಸಿಲಿನ ಬೇಗೆಗೆ ಬೆಂದಿದ್ದ ಸಾರ್ವಜನಿಕರು ಅಂತೂ ಇಂತೂ ಮಳೆ ಬಂದು ಬಿಸಿಲಿನ ತಾಪ ಕೊನೆಯಾಯಿತೆಂದು ಖುಷಿ ಪಡುತ್ತಿದ್ದಾರೆ. ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.